ಸರ್ಕಾರದ ಇಬ್ಬಗೆಯ ನೀತಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಕ್ಸಲರು ಶರಣಾದ ತಕ್ಷಣ ಅವರಿಗೆ ವಿಶೇಷ ಪ್ಯಾಕೇಜ್ ಇತ್ಯಾದಿ ಅವರನ್ನ ಕರೆಸಿಕೊಂಡು ಭೇಟಿಯಾಗೋದು, ಮಾತುಕತೆ ನಡೆಸೋದು. ಆದರೆ ಸೂರು ಕಳೆದುಕೊಂಡವರಿಗೆ ಇನ್ನೂ ಕೂಡ ಸೂರು ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಜನ ಮಾಡ್ತಾ ಇದ್ದಾರೆ. ಶಿರೂರುವಿನಲ್ಲಿ ಸೂರು ಕಳೆದುಕೊಂಡವರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 6 ತಿಂಗಳ ಆದರೂ ಕೂಡ ಸಂತ್ರಸ್ತರಿಗೆ ಮನೆ ಇಲ್ಲ, ಪರಿಹಾರ ಸಿಕ್ಕಿಲ್ಲ. ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ಈಗ ಕಾರವಾರದ ಶಿರೂರಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮಗೆ ನಕ್ಸಲರನ್ನ ಕರೆಸೋದಕ್ಕೆ ಟೈಮ್ ಇದೆ, ಅವರ ಜೊತೆಗೆ ಮಾತಾಡೋದಕ್ಕೆ ಟೈಮ್ ಇದೆ, ವಿಶೇಷ ಪ್ಯಾಕೇಜ್ ಅನೌನ್ಸ್ ಮಾಡೋದಕ್ಕೆ ಟೈಮ್ ಇದೆ, ಅವ್ರಿಗೆ ಎಲ್ಲ ರೀತಿಯ ಸವಲತ್ತನ್ನ ಕೊಡ್ತೀವಿ ಅಂತ ಹೇಳ್ತೀರಿ. ಆದರೆ ನಾವು ಮನೆ ಕಳ್ಕೊಂಡಿದ್ದೀವಿ, 6 ತಿಂಗಳಾಯ್ತು, ನಮಗೆ ಪರಿಹಾರ ಕೊಟ್ಟಿಲ್ಲ, ಸೂರಿಲ್ಲ, ಈ ರೀತಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಶಿರೂರುವಿನ ಜನ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದಂಥ ಮಹಾಮಳೆಗೆ ಉಳುವರೆ ಗ್ರಾಮದ 6 ಮನೆಗಳು ಧರಾಶಾಹಿಯಾಗಿದೆ. ಆದರೆ ಇದುವರೆಗೂ ಕೂಡ ಸಂಬಂಧಪಟ್ಟ ಸರ್ಕಾರ ಆ ಸಂತ್ರಸ್ತರಿಗೆ ಸಿಗಬೇಕಾದ ನಿವೇಶನ ಆಗಿರ್ಬೋದು, ಮನೆ ಆಗಿರ್ಬೋದು ನೀಡಲಿಲ್ಲ. ಹೀಗಾಗಿ ಸಂತ್ರಸ್ತರು ಕೂಡ ಇಂದಿಗೂ ಕೂಡ ಕಣ್ಣೀರಿನಲ್ಲಿ ಕಾಲ ಕಳೀತಿರುವಂಥದ್ದು. ಈ ಬಗ್ಗೆ ಸಂತ್ರಸ್ತರನ್ನೇ ಮಾತಾಡೋಣ, ಏನು ಹೇಳ್ತಾರೆ. ಅವತ್ತು ಘಟನೆ ಏನಾಯಿತು? ಅವತ್ತು ಗುಡ್ಡ ಪೂರ ಕುಸಿದಿ ಎಲ್ಲ ಮನೆ ಗಿನೆ ಎಲ್ಲ ಹೋಗಿದೆ, ಎಲ್ಲ ಸ್ಫೋಟ ಆಗಿ ಪೂರ ಇಲ್ಲ. ನಮ್ಮ ಚಿಕ್ಕಪ್ಪರು ಎಲ್ಲರೂ ನೀರಿಗೆ ಬಿದ್ದು ಇದಾಗೋಗಿದ್ದಾರೆ. ಒಂದು ಸೈಡಿಗೆ ತಗೊಂಡು ನಮ್ಮ ತಾಯಿನೂ ತೀರೋಗಿದ್ದು, ಸಿಕ್ಕಲೇ ಇಲ್ಲ ಕೆಳಗೋಗಿ. ಸುಮಾರು ಹುಡುಕಿದ್ವಿ ನಾವು. ಈಗ ನನ್ನ ಮಗ ಅಜ್ಜಿ ಬೇಕಂತಾನೆ. ನಾವು ಎಲ್ಲಿಂದ ತರೋರು? ಅಜ್ಜಿ ಮನೆಗೆ ಹೋಗ್ಬೇಕಂತಾನೆ. ಎಲ್ಲಿದ್ದು ಅಜ್ಜಿ ಮನೆ? ಅಜ್ಜಿ ಮನೆ ಇಲ್ಲ. ಈಗ ಇನ್ನೂ ಮನೆ ಕಟ್ಕೊಡ್ಲಿಲ್ಲ ಹೋಗ್ಬೇಕಂದ್ರೆ. ಈಗ ಏನು ನಿಮ್ಮ ಮನೆ ಹೋಗಿದೆ ಅಥವಾ ಏನಾಗಿದೆ? ನಮ್ಮ ಮನೆ ಹೋಗಿ ಸರ್ ಪೂರ್ತಿವ, ಏನು ಮನೆ ಇಲ್ಲ. ಮತ್ತು ದನ ಕರ ಗದ್ದೆ ಇದು ಎಲ್ಲ ಹಾಳು. ಈಗ ನಮಗೆ 6 ತಿಂಗಳ ದಿವಸ ಆಯಿತು ಸರ್. ನಮ್ಗೆ ಇನ್ನೂವರೆಗೆ ಒಂದು ಯಾವುದೋ ಒಂದು ಅವಸ್ಥೆ ಎಂಬುದೇ ಇಲ್ಲ. ಎಲ್ಲರೂ ಮೆಂಬರು ಅವರು ಇವರು ಹಿಂಗೆ ಅಧ್ಯಕ್ಷರು ಇವರು ಎಲ್ಲರೂ ಬತ್ತಿರು ಹೋಗ್ತಿರು ಮೇಲೆ ಜಾಗದವ್ರು ಸರ್. ಆದರೆ ನಮಗೆ ಇನ್ನೂವರೆಗೂ ನಮಗೊಂದು ಜಾಗ ಇನ್ನೂ ನಿಮ್ಮ ಹೆಸರಿಗೆ ಅಂತ ಕೊಟ್ಟೋದಿಲ್ಲ, ಜಾಗ ತೋರಿಸಿದ್ದು ಇಲ್ಲ, ಒಂದು ಮನೆಯೂ ಕಟ್ಟಿಕೊಟ್ಟೋದಿಲ್ಲ ಸರ್. ನಾವು ಈ ರೀತಿಯಲ್ಲಿ ನಾವು ಕಾಲ ಕಳೀತೇವೆ. ಮತ್ತು ಆಗ ಹಳ್ಳಿ ಬಂದಾಗ ಏನು ಹೇಳಿದ್ರು, ಎಲ್ಲಾದರೂ ನೀವು ಬಾಡಿಗೆ ಮನೆಯಲ್ಲಿ ಒಳೀರಿ, ನಾವು ಬಾಡಿಗೆ ಕಟ್ಟುತ್ತೆ ಅಂತ ಹೇಳಿದ್ರು ಸರ್. ನಾವು ಇನ್ನೂವರೆಗೂ ಬಾಡಿಗೆದೇನು ಸುದ್ದಿ ಇಲ್ಲ, ಬಾಡಿಗೆ ಕಟ್ಟುವುದಿಲ್ಲ ಸರ್. ನಾವು ದಿವಸ 300 ರೂಪಾಯಿ ಕೂಲಿಗೆ ಹೋಗೋರು ಸರ್. ನಾವು ಕೂಲಿ ಮಾಡ್ಕೊ ಬಂದ್ಕೊಂಡು ಬಾಡಿಗೆ ರೂಮ್ ಕಟ್ಕೊಂತ ಇದೇ ರೀತಿ ನಾವು ಜೀವನ ನಮ್ಮ ಕಲ್ಲಿ ನಡೆಸೋಕ್ಕಾಗ ಸರ್. ನಮಗೆ ಭಾಳ ಕಷ್ಟ. ಈ ರೀತಿ ನಾವು ಉಳಿಬೇಕಾ ಬೇಡ ಸರ್? ಪ್ರತಿಯೊಂದು. ಓಕೆ ಅಮ್ಮ, ಈಗ ತಾವು ಎಲ್ಲಿ ಉಳ್ಕೊಂಡಿದ್ರಿ? ಈಗ ಅದು ಏನಾಯಿತು ಸರ್? ಇದು ಮನೆಯಿಂದ ಮನೆ ಬಿದ್ದೋಗಿ ನಾವು ಒಂದು ನೆಂಟರ ಮನೇಲಿ ಉಳ್ದಾಗಿದ್ದು. ಆವಾಗ ಒಂದು ತಿಂಗಳ 2 ತಿಂಗಳ ಇಲ್ಲ ಬಾಡಿಗೆ ಮನೇಲಿ ಉಳಿದ್ರು ಸರ್. ಬಾಡಿಗೆ ಕೊಡ್ತೆ ಅಂದರು, ಬಾಡಿಗೆನೂ ಇಲ್ಲ. ಇದೆ ನಾವು ಕೂಲಿ ಕಷ್ಟ ಮಾಡ್ಕೊ ತಿನ್ಬೇಕಾಗೆ. ದೋಣಿ ಬಾಲಿ ಅಂತೂ ಹೋಯ್ತು. ಯಾವ ರೀತಿಯಲ್ಲಿ ನಾವು ದಿವಸ ತೆಗಿಬೇಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಸರ್. ಸಂತ್ರಸ್ತರು ಕೂಡ ಮತ್ತೆ ಮನವಿ ಮಾಡ್ಕೊಳ್ತಾರೆ, ಆದಷ್ಟು ಬೇಗ ನಮಗೆ ಪರ್ಯಾಯ. ಸರ್ಕಾರದ ಇಬ್ಬಗೆಯ ನೀತಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಕ್ಸಲರು ಶರಣಾದ ತಕ್ಷಣ ಅವರಿಗೆ ವಿಶೇಷ ಪ್ಯಾಕೇಜ್ ಇತ್ಯಾದಿ ಅವರನ್ನ ಕರೆಸಿಕೊಂಡು ಭೇಟಿಯಾಗೋದು, ಮಾತುಕತೆ ನಡೆಸೋದು. ಆದರೆ ಸೂರು ಕಳೆದುಕೊಂಡವರಿಗೆ ಇನ್ನೂ ಕೂಡ ಸೂರು ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಜನ ಮಾಡ್ತಾ ಇದ್ದಾರೆ. ಶಿರೂರುವಿನಲ್ಲಿ ಸೂರು ಕಳೆದುಕೊಂಡವರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 6 ತಿಂಗಳ ಆದರೂ ಕೂಡ ಸಂತ್ರಸ್ತರಿಗೆ ಮನೆ ಇಲ್ಲ, ಪರಿಹಾರ ಸಿಕ್ಕಿಲ್ಲ. ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ಈಗ ಕಾರವಾರದ ಶಿರೂರಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮಗೆ ನಕ್ಸಲರನ್ನ ಕರೆಸೋದಕ್ಕೆ ಟೈಮ್ ಇದೆ, ಅವರ ಜೊತೆಗೆ ಮಾತಾಡೋದಕ್ಕೆ ಟೈಮ್ ಇದೆ, ವಿಶೇಷ ಪ್ಯಾಕೇಜ್ ಅನೌನ್ಸ್ ಮಾಡೋದಕ್ಕೆ ಟೈಮ್ ಇದೆ, ಅವ್ರಿಗೆ ಎಲ್ಲ ರೀತಿಯ ಸವಲತ್ತನ್ನ ಕೊಡ್ತೀವಿ ಅಂತ ಹೇಳ್ತೀರಿ. ಆದರೆ ನಾವು ಮನೆ ಕಳ್ಕೊಂಡಿದ್ದೀವಿ, 6 ತಿಂಗಳಾಯ್ತು, ನಮಗೆ ಪರಿಹಾರ ಕೊಟ್ಟಿಲ್ಲ, ಸೂರಿಲ್ಲ, ಈ ರೀತಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಶಿರೂರುವಿನ ಜನ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದಂಥ ಮಹಾಮಳೆಗೆ ಉಳುವರೆ ಗ್ರಾಮದ 6 ಮನೆಗಳು ಧರಾಶಾಹಿಯಾಗಿದೆ. ಆದರೆ ಇದುವರೆಗೂ ಕೂಡ ಸಂಬಂಧಪಟ್ಟ ಸರ್ಕಾರ ಆ ಸಂತ್ರಸ್ತರಿಗೆ ಸಿಗಬೇಕಾದ ನಿವೇಶನ ಆಗಿರ್ಬೋದು, ಮನೆ ಆಗಿರ್ಬೋದು ನೀಡಲಿಲ್ಲ. ಹೀಗಾಗಿ ಸಂತ್ರಸ್ತರು ಕೂಡ ಇಂದಿಗೂ ಕೂಡ ಕಣ್ಣೀರಿನಲ್ಲಿ ಕಾಲ ಕಳೀತಿರುವಂಥದ್ದು. ಈ ಬಗ್ಗೆ ಸಂತ್ರಸ್ತರನ್ನೇ ಮಾತಾಡೋಣ, ಏನು ಹೇಳ್ತಾರೆ. ಅವತ್ತು ಘಟನೆ ಏನಾಯಿತು?
ಅವತ್ತು ಗುಡ್ಡ ಪೂರ ಕುಸಿದು ಎಲ್ಲ ಮನೆ ಗಿನೆ ಎಲ್ಲ ಹೋಗಿದೆ, ಎಲ್ಲ ಸ್ಫೋಟ ಆಗಿ ಪೂರ ಇಲ್ಲ ನಮ್ಮ ಚಿಕ್ಕಪ್ಪರು ಎಲ್ಲರೂ ನೀರಿಗೆ ಬಿದ್ದು ಹೋಗಿದ್ದಾರೆ. ಒಂದು ಸೈಡಿಗೆ ತಗೊಂಡು ನಮ್ಮ ತಾಯಿನೂ ಹೋಗಿದ್ದು, ಸಿಕ್ಕಲೇ ಇಲ್ಲ ಕೆಳಗೋಗಿ. ಸುಮಾರು ಹುಡುಕಿದ್ವಿ ನಾವು. ಈಗ ನನ್ನ ಮಗ ಅಜ್ಜಿ ಬೇಕಂತಾನೆ. ನಾವು ಎಲ್ಲಿಂದ ತರೋರು? ಅಜ್ಜಿ ಮನೆಗೆ ಹೋಗ್ಬೇಕಂತಾನೆ. ಎಲ್ಲಿದ್ದು ಅಜ್ಜಿ ಮನೆ? ಅಜ್ಜಿ ಮನೆ ಇಲ್ಲ. ಈಗ ಇನ್ನೂ ಮನೆ ಕಟ್ಕೊಡ್ಲಿಲ್ಲ ಹೋಗ್ಬೇಕಂದ್ರೆ. ಈಗ ಏನು ನಿಮ್ಮ ಮನೆ ಹೋಗಿದೆ ಅಥವಾ ಏನಾಗಿದೆ? ನಮ್ಮ ಮನೆ ಹೋಗಿ ಸರ್ ಪೂರ್ತಿವ, ಏನು ಮನೆ ಇಲ್ಲ, ಮತ್ತು ದನ ಕರ ಗದ್ದೆ ಇದು ಎಲ್ಲ ಹಾಳು. ಈಗ ನಮಗೆ 6 ತಿಂಗಳ ದಿವಸ ಆಯಿತು ಸರ್. ನಮ್ಗೆ ಇನ್ನೂವರೆಗೆ ಒಂದು ಯಾವುದೋ ಒಂದು ಅವಸ್ಥೆ ಎಂಬುದೇ ಇಲ್ಲ. ಎಲ್ಲರೂ ಮೆಂಬರು ಅವರು ಇವರು ಹಿಂಗೆ ಅಧ್ಯಕ್ಷರು ಇರು ಎಲ್ಲರೂ ಬತ್ತಿರು ಹೋಗ್ತಿರು ಮೇಲೆ ಜಾಗದವ್ರು ಸರ್. ಆದರೆ ನಮ್ಗೆ ಇನ್ನೂವರೆಗೂ ನಮಗೊಂದು ಜಾಗ ಇನ್ನೂ ನಿಮ್ಮ ಹೆಸರಿಗೆ ಅಂತ ಕೊಟ್ಟೋದಿಲ್ಲ, ಜಾಗ ತೋರಿಸಿದ್ದು ಇಲ್ಲ, ಒಂದು ಮನೆಯೂ ಕಟ್ಟಿಕೊಟ್ಟೋದಿಲ್ಲ ಸರ್. ನಾವು ಈ ರೀತಿಯಲ್ಲಿ ನಾವು ಕಾಲ ಕಳೀತೇವೆ. ಮತ್ತು ಆಗ ಹಳ್ಳಿ ಬಂದಾಗ ಏನು ಹೇಳಿದ್ರು, ಎಲ್ಲಾದರೂ ನೀವು ಬಾಡಿಗೆ ಮನೆಯಲ್ಲಿ ಒಳೀರಿ, ನಾವು ಬಾಡಿಗೆ ಕಟ್ಟುತ್ತೆ ಅಂತ ಹೇಳಿದ್ರು ಸರ್. ನಾವು ಇದೆ ಇನ್ನೂವರೆಗೂ ಬಾಡಿಗೆದೇನು ಸುದ್ದಿ ಇಲ್ಲ, ಬಾಡಿಗೆ ಕಟ್ಟುವುದಿಲ್ಲ ಸರ್. ನಾವು ದಿವಸ 300 ರೂಪಾಯಿ ಕೂಲಿಗೆ ಹೋಗೋರು ಸರ್. ನಾವು ಕೂಲಿ ಮಾಡ್ಕೊ ಬಂದ್ಕೊಂಡು ಬಾಡಿಗೆ ರೂಮ್ ಕಟ್ಕೊಂತ ಇದೇ ರೀತಿ ನಾವು ಜೀವನ ನಮ್ಮ ಕಲ್ಲಿ ನಡೆಸೋಕ್ಕಾಗ ಸರ್. ನಮಗೆ ಭಾಳ ಕಷ್ಟ. ಈ ರೀತಿ ನಾವು ಉಳಿಬೇಕಾ ಬೇಡ ಸರ್ ಪ್ರತಿಯೊಂದಕ್ಕೂ. ಓಕೆ ಅಮ್ಮ, ಈಗ ನೀವು ತಾವು ಎಲ್ಲಿ ಉಳ್ಕೊಂಡಿದ್ರಿ? ಈಗ ಅದು ಏನಾಯಿತು ಸರ್? ಇದು ಮನೆಯಿಂದ ಇದು ಮನೆ ಬಿದ್ದೋಗೆ ನಾವು ಒಂದು ನೆಂಟ್ರ ಮನೇಲಿ ಉಳ್ದಾಗಿದ್ದು. ಆವಾಗ ಒಂದು ತಿಂಗಳ 2 ತಿಂಗಳ ಇಲ್ಲ ಬಾಡಿಗೆ ಮನೇಲಿ ಉಳಿದ್ರು ಸರ್. ಬಾಡಿಗೆ ಕೊಡ್ತೆ ಅಂದರು, ಬಾಡಿಗೆನೂ ಇಲ್ಲ. ಇದೆ ನಾವು ಕೂಲಿ ಕಷ್ಟ ಮಾಡ್ಕೊ ತಿನ್ಬೇಕಾಗೆ. ದೋಣಿ ಬಾಲಿ ಅಂತೂ ಹೋಯ್ತು. ಯಾವ ರೀತಿಯಲ್ಲಿ ನಾವು ದಿವಸ ತೆಗಿಬೇಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಸರ್. ಸಂತ್ರಸ್ತರು ಕೂಡ ಮತ್ತೆ ಮನವಿ ಮಾಡ್ಕೊಳ್ತಾರೆ, ಆದಷ್ಟು ಬೇಗ ನಮಗೆ ಪರ್ಯಾಯ ಸರ್ಕಾರದ ಇಬ್ಬಗೆಯ ನೀತಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಕ್ಸಲರು ಶರಣಾದ ತಕ್ಷಣ ಅವರಿಗೆ ವಿಶೇಷ ಪ್ಯಾಕೇಜ್ ಇತ್ಯಾದಿ ಅವರನ್ನ ಕರೆಸ್ಕೊಂಡು ಭೇಟಿಯಾಗೋದು, ಮಾತುಕತೆ ನಡೆಸೋದು. ಆದರೆ ಸೂರು ಕಳೆದುಕೊಂಡವರಿಗೆ ಇನ್ನೂ ಕೂಡ ಸೂರು ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಜನ ಮಾಡ್ತಾ ಇದ್ದಾರೆ. ಶಿರೂರುವಿನಲ್ಲಿ ಸೂರು ಕಳೆದುಕೊಂಡವರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 6 ತಿಂಗಳ ಆದರೂ ಕೂಡ ಸಂತ್ರಸ್ತರಿಗೆ ಮನೆ ಇಲ್ಲ, ಪರಿಹಾರ ಸಿಕ್ಕಿಲ್ಲ. ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ಈಗ ಕಾರವಾರದ ಶಿರೂರಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮಗೆ ನಕ್ಸಲರನ್ನ ಕರೆಸೋದಕ್ಕೆ ಟೈಮ್ ಇದೆ, ಅವರ ಜೊತೆಗೆ ಮಾತಾಡೋದಕ್ಕೆ ಟೈಮ್ ಇದೆ, ವಿಶೇಷ ಪ್ಯಾಕೇಜ್ ಅನೌನ್ಸ್ ಮಾಡೋದಕ್ಕೆ ಟೈಮ್ ಇದೆ, ಅವ್ರಿಗೆ ಎಲ್ಲ ರೀತಿಯ ಸವಲತ್ತನ್ನು ಕೊಡ್ತೀವಿ ಅಂತ ಹೇಳ್ತೀರಿ. ಆದರೆ ನಾವು ಮನೆ ಕಳ್ಕೊಂಡಿದ್ದೀವಿ, 6 ತಿಂಗಳಾಯ್ತು, ನಮಗೆ ಪರಿಹಾರ ಕೊಟ್ಟಿಲ್ಲ, ಸೂರಿಲ್ಲ. ಈ ರೀತಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ಶಿರೂರುವಿನ ಜನ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದಂಥ ಮಹಾಮಳೆಗೆ ಉಳುವರೆ ಗ್ರಾಮದ 6 ಮನೆಗಳು ಧರಾಶಾಯಿಯಾಗಿದೆ. ಆದರೆ ಇದುವರೆಗೂ ಕೂಡ ಸಂಬಂಧಪಟ್ಟ ಸರ್ಕಾರ ಆ ಸಂತ್ರಸ್ತರಿಗೆ ಸಿಗಬೇಕಾದ ಆ ನಿವೇಶನ ಆಗಿರ್ಬೋದು, ಮನೆ ಆಗಿರ್ಬೋದು ನೀಡಲಿಲ್ಲ. ಹೀಗಾಗಿ ಸಂತ್ರಸ್ತರು ಕೂಡ ಇಂದಿಗೂ ಕೂಡ ಕಣ್ಣೀರಿನಲ್ಲಿ ಕಾಲ ಕಳೀತಿರುವಂಥದ್ದು. ಈ ಬಗ್ಗೆ ಸಂತ್ರಸ್ತರನ್ನೇ ಮಾತಾಡೋಣ, ಏನು ಹೇಳ್ತಾರೆ. ಅವತ್ತು ಘಟನೆ ಏನಾಯಿತು? ಅವತ್ತು ಗುಡ್ಡ ಪೂರ ಕುಸಿದು ಎಲ್ಲ ಮನೆ ಗಿನೆ ಎಲ್ಲ ಹೋಗಿದೆ, ಎಲ್ಲ ಸ್ಫೋಟ ಆಗಿ ಪೂರ ಇಲ್ಲ ನಮ್ಮ ಚಿಕ್ಕಪ್ಪರು ಎಲ್ಲರೂ ನೀರಿಗೆ ಬಿದ್ದು ಹೋಗಿದ್ದಾರೆ. ಒಂದು ಸೈಡಿಗೆ ತಗೊಂಡು ನಮ್ಮ ತಾಯಿನೂ ಹೋಗಿದ್ದು, ಸಿಕ್ಕಲೇ ಇಲ್ಲ ಕೆಳಗೋಗಿ. ಸುಮಾರು ಹುಡುಕಿದ್ವಿ ನಾವು. ಈಗ ನನ್ನ ಮಗ ಅಜ್ಜಿ ಬೇಕಂತಾನೆ. ನಾವು ಎಲ್ಲಿಂದ ತರೋರು? ಅಜ್ಜಿ ಮನೆಗೆ ಹೋಗ್ಬೇಕಂತಾನೆ. ಎಲ್ಲಿದ್ದು ಅಜ್ಜಿ ಮನೆ? ಅಜ್ಜಿ ಮನೆ ಇಲ್ಲ. ಈಗ ಇನ್ನೂ ಮನೆ ಕಟ್ಕೊಡ್ಲಿಲ್ಲ ಹೋಗ್ಬೇಕಂದ್ರೆ. ಈಗ ಏನು ನಿಮ್ಮ ಮನೆ ಹೋಗಿದೆ ಅಥವಾ ಏನಾಗಿದೆ? ನಮ್ಮ ಮನೆ ಹೋಗಿ ಸರ್ ಪೂರ್ತಿವ, ಏನು ಮನೆ ಇಲ್ಲ, ಮತ್ತು ದನ ಕರ ಗದ್ದೆ ಇದು ಎಲ್ಲ ಹಾಳು. ಈಗ ನಮಗೆ 6 ತಿಂಗಳ ದಿವಸ ಆಯಿತು ಸರ್. ನಮ್ಗೆ ಇನ್ನೂವರೆಗೆ ಒಂದು ಯಾವುದೋ ಒಂದು ಅವಸ್ಥೆ ಎಂಬುದೇ ಇಲ್ಲ. ಎಲ್ಲರೂ ಮೆಂಬರು ಅವರು ಇವರು ಹಿಂಗೆ ಅಧ್ಯಕ್ಷರು ಇರು ಎಲ್ಲರೂ ಬತ್ತಿರು ಹೋಗ್ತಿರು ಮೇಲೆ ಜಾಗದವ್ರು ಸರ್. ಆದರೆ ನಮ್ಗೆ ಇನ್ನೂವರೆಗೂ ನಮಗೊಂದು ಜಾಗ ಇನ್ನೂ ನಿಮ್ಮ ಹೆಸರಿಗೆ ಅಂತ ಕೊಟ್ಟೋದಿಲ್ಲ, ಜಾಗ ತೋರಿಸಿದ್ದು ಇಲ್ಲ, ಒಂದು ಮನೆಯೂ ಕಟ್ಟಿಕೊಟ್ಟೋದಿಲ್ಲ ಸರ್. ನಾವು ಈ ರೀತಿಯಲ್ಲಿ ನಾವು ಕಾಲ ಕಳೀತೇವೆ. ಮತ್ತು ಆಗ ಹಳ್ಳಿ ಬಂದಾಗ ಏನು ಹೇಳಿದ್ರು, ಎಲ್ಲಾದರೂ ನೀವು ಬಾಡಿಗೆ ಮನೆಯಲ್ಲಿ ಒಳೀರಿ, ನಾವು ಬಾಡಿಗೆ ಕಟ್ಟುತ್ತೆ ಅಂತ ಹೇಳಿದ್ರು ಸರ್. ನಾವು ಇದೆ ಇನ್ನೂವರೆಗೂ ಬಾಡಿಗೆದೇನು ಸುದ್ದಿ ಇಲ್ಲ, ಬಾಡಿಗೆ ಕಟ್ಟುವುದಿಲ್ಲ ಸರ್. ನಾವು ದಿವಸ 300 ರೂಪಾಯಿ ಕೂಲಿಗೆ ಹೋಗೋರು ಸರ್. ನಾವು ಕೂಲಿ ಮಾಡ್ಕೊ ಬಂದ್ಕೊಂಡು ಬಾಡಿಗೆ ರೂಮ್ ಕಟ್ಕೊಂತ ಇದೇ ರೀತಿ ನಾವು ಜೀವನ ನಮ್ಮ ಕಲ್ಲಿ ನಡೆಸೋಕ್ಕಾಗ ಸರ್. ನಮಗೆ ಭಾಳ ಕಷ್ಟ. ಈ ರೀತಿ ನಾವು ಉಳಿಬೇಕಾ ಬೇಡ ಸರ್ ಪ್ರತಿಯೊಂದಕ್ಕೂ. ಓಕೆ ಅಮ್ಮ, ಈಗ ನೀವು ತಾವು ಎಲ್ಲಿ ಉಳ್ಕೊಂಡಿದ್ರಿ? ಈಗ ಅದು ಏನಾಯಿತು ಸರ್? ಇದು ಮನೆಯಿಂದ ಇದು ಮನೆ ಬಿದ್ದೋಗೆ ನಾವು ಒಂದು ನೆಂಟ್ರ ಮನೇಲಿ ಉಳ್ದಾಗಿದ್ದು.
ಆವಾಗ ಒಂದು ತಿಂಗಳ 2 ತಿಂಗಳ ಇಲ್ಲ ಬಾಡಿಗೆ ಮನೆ ಉಳಿದ್ರು ಸರ್. ಬಾಡಿಗೆ ಕೊಡ್ತೆ ಅಂದರು, ಬಾಡಿಗೆನೂ ಇಲ್ಲ. ಇದೆ ನಾವು ಕೂಲಿ ಕಷ್ಟ ಮಾಡ್ಕೊ ತಿನ್ಬೇಕಾಗೆ. ದೋಣಿ ಬಾಲಿ ಅಂತೂ ಹೋಯಿತು. ಯಾವ ರೀತಿಯಲ್ಲಿ ನಾವು ದಿವಸ ತೆಗಿಬೇಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಸರ್. ಸಂತ್ರಸ್ತರು ಕೂಡ ಮತ್ತೆ ಮನವಿ ಮಾಡ್ಕೊಳ್ತಾರೆ, ಆದಷ್ಟು ಬೇಗ ನಮಗೆ ಪರ್ಯಾಯ